ನಮ್ಮ ಪುರಾಣಗಳ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿಯು 12 ವರ್ಷಗಳವರೆಗೆ ಬ್ರಹ್ಮಚರ್ಯವನ್ನ ಪಾಲನೆ ಮಾಡಿದರೆ ಅವರ ಶರೀರದಲ್ಲಿ ಮೇಘನಾಡಿ ಆಕ್ಟಿವೇಟ್ ಆಗುತ್ತದೆ. ಈ ನಾಡಿಯ ಮೂಲಕ ಆ ವ್ಯಕ್ತಿಯು ಹಲವು ಸಿದ್ಧಿಗಳನ್ನ ಪಡ್ಕೋತಾನೆ. ಅವರು ಯಾರನ್ನ ಬೇಕಾದರೂ ಕ್ಷಣ ಮಾತ್ರದಲ್ಲಿ ಅಟ್ರಾಕ್ಟ್ ಮಾಡಬಹುದು. ಯಾವುದೇ ವಿಷಯವನ್ನಾಗಲಿ ಸುಲಭವಾಗಿ ಕಲಿಬಹುದು ಮತ್ತು ತಿಳ್ಕೋಬಹುದು. ಅವರಿಗೆ ಎಂತಹ ಸವಾಲಿನ ವಿಷಯವೇ ಆದರೂ ಕಷ್ಟ ಅನಿಸೋದೇ ಇಲ್ಲ. ಅವರು ಒಂದು ಪುಸ್ತಕವನ್ನ ಕೇವಲ ಒಂದು ಬಾರಿ ಓದಿದರೆ ಸಾಕು, ಅದು ಜೆರಾಕ್ಸ್ ಕಾಪಿಯ ರೀತಿ ಅವರ ತಲೆಯಲ್ಲೇ ಉಳಿದು ಬಿಡುತ್ತದೆ. ಇದನ್ನೇ ಫೋಟೋಗ್ರಾಫಿಕ್ ಅಂತ ಕರೀತಾರೆ. ಈ ಸಿದ್ಧಿಯು ಸ್ವಾಮಿ ವಿವೇಕಾನಂದರಿಗೂ ಸಹ ಸಿದ್ಧಿಸಿತ್ತು. ಈಗಿನ ಭಾರತಕ್ಕೆ ಹೋಲಿಸಿದರೆ ನಮ್ಮ ಪುರಾತನ ಭಾರತವು ಜಗತ್ತಿನ ಎಲ್ಲಾ ದೇಶಗಳಿಗಿಂತ ಎಲ್ಲದರಲ್ಲೂ ಮುಂದೆ ಇತ್ತು. ಬುದ್ಧಿವಂತಿಕೆ, ಶಕ್ತಿ, ಜ್ಞಾನ ಇಂತಹ ಹಲವು ಇನ್ನಷ್ಟು ವಿಷಯಗಳಲ್ಲಿ ನಮ್ಮ ಭಾರತದಲ್ಲಿ ಋಷಿಮುನಿಗಳು, ಸಾಧು ಸಂತರು, ಮಹಾವೀರರಂತಹ ಎಷ್ಟೋ ಜನ ಪರಾಕ್ರಮಿಗಳು ಜನಿಸಿದ್ದಾರೆ. ಇವತ್ತು ವಿಜ್ಞಾನಕ್ಕೂ ಸಹ ಸವಾಲನ್ನು ಹಾಕುವ ಅಸಾಧ್ಯ ಕೆಲಸಗಳನ್ನ ಮಾಡಿದ್ದಾರೆ. ಇದೆಲ್ಲ ಅವರಿಗೆ ಹೇಗೆ ಸಾಧ್ಯವಾಯಿತು? ಇದಕ್ಕೆ ಕಾರಣ ಏನು? ಕಾರಣ ಏನೆಂದರೆ ನಮ್ಮ ಪುರಾತನ ಭಾರತದಲ್ಲಿ ಗುರುಕುಲಗಳಿದ್ದವು. ಒಬ್ಬ ಬಾಲಕನಿಗೆ 13 ವರ್ಷ ತುಂಬಿದ ಕೂಡಲೇ ಗುರುಕುಲಕ್ಕೆ ಕಳಿಸ್ತಾ ಇದ್ರು. ಆ ಬಾಲಕನಿಗೆ 25 ವರ್ಷ ವಯಸ್ಸಾಗುವವರೆಗೂ ಗುರುಕುಲದಲ್ಲೇ ಇದ್ದು ವಿದ್ಯಾಭ್ಯಾಸ ಮಾಡ್ಬೇಕಿತ್ತು. ಗುರುಕುಲದಲ್ಲಿ ಆ ಹುಡುಗನಿಗೆ 25 ವರ್ಷ ವಯಸ್ಸಾಗುವ ತನಕ ಬ್ರಹ್ಮಚರ್ಯ ಪಾಲನೆ ಮಾಡೋದನ್ನ ಕಲಿಸ್ತಾ ಇದ್ರು. ಯಾಕಂದ್ರೆ ಯಾವುದೇ ಒಬ್ಬ ಬಾಲಕನಿಗೆ 13 ವರ್ಷ ತುಂಬಿದೊಡನೆ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳು ಪ್ರಾರಂಭವಾಗುತ್ತವೆ. ಅಂದ್ರೆ ಅವರೊಳಗೆ ಸೀಮ್ ಅಂದ್ರೆ ವೀರ್ಯದ ಉತ್ಪತ್ತಿ ಪ್ರಾರಂಭವಾಗುತ್ತದೆ. ಅವರ ಮೆದುಳಿನ ಭಾಗದಲ್ಲಿ ಪ್ರೀ ಪ್ರಿಂಟಲ್ ಕ್ರೊಟೆಕ್ಸ್ ಎಂಬ ಭಾಗವು ಡೆವಲಪ್ ಆಗ್ತಾ ಇರುತ್ತೆ. 25 ವಯಸ್ಸು ಬರುವಷ್ಟರಲ್ಲಿ ಇದು ಪೂರ್ತಿಯಾಗಿ ಡೆವಲಪ್ ಆಗಿರುತ್ತೆ. ಇದು ಮನುಷ್ಯನನ್ನ ಜೀನಿಯಸ್ ಮತ್ತು ಹೆಲ್ದಿಯಾಗಿಡುತ್ತೆ. ಗುರುಕುಲದಲ್ಲಿರುವ ಅಷ್ಟು ವರ್ಷನೂ ಕೂಡ ಎಲ್ಲ ವಿದ್ಯಾರ್ಥಿಗಳು ಬ್ರಹ್ಮಚರ್ಯವನ್ನ ಪಾಲನೆ ಮಾಡಬೇಕಿತ್ತು. ಬಾಲಕನಿಗೆ 25 ವರ್ಷ ತುಂಬಿದ ಮೇಲೆ 12 ವರ್ಷದ ಬ್ರಹ್ಮಚರ್ಯದ ಪಾಲನೆಯ ನಂತರ ಅವರು ಸಮರ್ಥ ಯೋಧರಾಗಿರ್ತಿದ್ರು. ಇದೇ ಕಾರಣಕ್ಕೆ ಯುದ್ಧಗಳಲ್ಲಿ ರಾಜರು ತಮಗಿಂತ ಭಾರವಾಗಿರುವ ಶಸ್ತ್ರಾಸ್ತ್ರಗಳನ್ನ ಹಿಡಿದು ಯುದ್ಧ ಮಾಡ್ತಾ ಇದ್ರು. ದೊಡ್ಡ ದೊಡ್ಡ ಸಾಮ್ರಾಜ್ಯಗಳ ನಿರ್ಮಾಣ ಆಗ್ತಿತ್ತು. ಇವತ್ತಿನ ಆಧುನಿಕ ವಿಜ್ಞಾನಕ್ಕೂ ಸಹ ವಿಸ್ಮಯ ಎನ್ನುವ ಆವಿಷ್ಕಾರಗಳು ಭಾರತದಲ್ಲಿ ನಡೀತಾ ಇದ್ವು. ಬ್ರಹ್ಮಚರ್ಯದ ಪಾಲನೆಯಿಂದ ಮನುಷ್ಯನಿಗೆ ಉಚ್ಚಾರಣ ಶಕ್ತಿ ಮತ್ತು ಬುದ್ಧಿಶಕ್ತಿ ತುಂಬಾ ವೇಗವಾಗಿ ಬೆಳೆಯುತ್ತದೆ. ಅವರ ಮುಖ ತೇಜಸ್ಸಿನಿಂದ ಹೊಳೆಯುತ್ತದೆ. 12 ವರ್ಷಗಳ ಬ್ರಹ್ಮಚರ್ಯದ ಪಾಲನೆಯಿಂದ ಅಖಂಡ ಶಕ್ತಿಗಳು ಪ್ರಾಪ್ತಿಯಾಗುತ್ತವೆ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಇವಾಗಂತೂ 12 ವರ್ಷ ಬಿಡಿ, 1 ತಿಂಗಳು ಬ್ರಹ್ಮಚರ್ಯ ಪಾಲನೆ ಮಾಡೋದೇ ಒಂದು ದೊಡ್ಡ ಸಾಹಸವಾಗಿದೆ. ನಿಮ್ಗೆ 12 ವರ್ಷದ ಅಖಂಡ ಬ್ರಹ್ಮಚರ್ಯ ಪಾಲನೆ ಮಾಡೋದು ಕಷ್ಟ ಅನ್ಸಿದ್ರೆ ನಿಮ್ಮ ಲೈಫ್ ಅಲ್ಲಿ ಏನಾದ್ರೂ ಅಚೀವ್ ಮಾಡೋವರೆಗಾದ್ರು ಅಥವಾ 1 ವರ್ಷದವರೆಗಾದ್ರೂ ಬ್ರಹ್ಮಚರ್ಯದ ಪಾಲನೆ ಮಾಡಿ. ನಂತರ ಅದರ ಪವರ್ಫುಲ್ ಬೆನಿಫಿಟ್ಸ್ ಗಳನ್ನ ನೋಡಿ. ಹಾಗಾದ್ರೆ ಬನ್ನಿ, 1 ವರ್ಷದ ಬ್ರಹ್ಮಚರ್ಯದ ಪಾಲನೆಯಲ್ಲಿ ಯಾವ ಬೆನಿಫಿಟ್ಸ್ ಗಳು ಸಿಗ್ತವೆ, ಯಾವ ಪ್ರಾಬ್ಲಮ್ ಗಳು ಬರ್ತವೆ, ಇದರಲ್ಲಿ ನಾವು ಏನ್ ಮಾಡ್ಬೇಕು ಮತ್ತು ಏನ್ ಮಾಡಬಾರದು ಅನ್ನೋದನ್ನ ತಿಳ್ಕೊಂಬರೋಣ. ಈ ಅಖಂಡ ಬ್ರಹ್ಮಚರ್ಯವು 180ನೇ ದಿನದಿಂದ 365 ದಿನಗಳವರೆಗೆ ಇರುತ್ತೆ. ಅಂದ್ರೆ ಸಂಪೂರ್ಣ 1 ವರ್ಷ. ಈ 180 ದಿನಗಳನ್ನ ನಾವು 5 ಲೆವೆಲ್ ನಲ್ಲಿ ಕಂಪ್ಲೀಟ್ ಮಾಡಿದ್ದೇವೆ. ನೀವಿನ್ನು ಈ 5 ಲೆವೆಲ್ ನ ವಿಡಿಯೋ ನೋಡಿಲ್ಲ ಅಂದ್ರೆ ಬೇಗ ಹೋಗಿ ನೋಡಿ, ವಿಡಿಯೋ ಪ್ಲೇ ಲಿಸ್ಟ್ ನಲ್ಲಿದೆ. ಈ 5 ಲೆವೆಲ್ ಗಳನ್ನ ನೀವೇನಾದ್ರೂ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ 1 ವರ್ಷದ ಬ್ರಹ್ಮಚರ್ಯ ಪಾಲನೆ ಮಾಡೋದು ಕಷ್ಟ ಅನಿಸೋದಿಲ್ಲ. ಮೊದಲಿಗೆ ಇದರ ಪ್ರಾಬ್ಲಮ್ ಗಳನ್ನ ನೋಡೋಣ. ನಂಬರ್ 1, ಬೇಸರವಾಗೋದು. ಒಂದೇ ಕೆಲಸವನ್ನ ಪದೇ ಪದೇ ಮಾಡೋದ್ರಿಂದ ಮೈಂಡ್ ನಲ್ಲಿ ಡೋಪಮಿನ್ ರಿಲೀಸ್ ಆಗೋದಿಲ್ಲ. ಈ ಡೋಪಮಿನ್ ಅನ್ನೋದು ಒಂದು ಹಾರ್ಮೋನ್. ಈ ಹಾರ್ಮೋನ್ ರಿಲೀಸ್ ಆದಾಗ ನಿಮಗೆ ಆ ಕೆಲಸ ಮಾಡೋದಕ್ಕೆ ಖುಷಿ ಅನ್ಸುತ್ತೆ. ಯಾವಾಗ ನೀವು ಅಡಲ್ಟ್ ಸೀನ್ ಗಳನ್ನ ನೋಡುವಾಗ ಖುಷಿ ಅನ್ಸುತ್ತಲ್ಲ, ಅದೇ ರೀತಿ ಇದು ಬೇರೆ ಬೇರೆ ಸಿಚುವೇಶನ್ ಗಳಲ್ಲೂ ಕೂಡ ರಿಲೀಸ್ ಆಗುತ್ತೆ. ಯಾವಾಗ ನಿಮ್ಮ ಮೈಂಡ್ ನಲ್ಲಿ ಡೋಪಮಿನ್ ರಿಲೀಸ್ ಆಗೋದಿಲ್ವೋ ಆ ಕೆಲಸ ಮಾಡೋದಕ್ಕೆ ನಿಮ್ಗೆ ಬೋರ್ ಅನ್ಸುತ್ತೆ. ಆ ಕೆಲಸ ಮಾಡೋಕೆ ನಿಮ್ಗೆ ಆಸಕ್ತಿ ಬರೋದಿಲ್ಲ. ಅದಕ್ಕೆ ನೀವು ಒಂದೇ ಕೆಲಸವನ್ನ ಪದೇ ಪದೇ ಮಾಡಬೇಡಿ. ನೀವು ಪ್ರತಿದಿನ ಒಂದೇ ಎಕ್ಸರ್ಸೈಸ್ ಅನ್ನ ಪದೇ ಪದೇ ಮಾಡ್ತಾ ಇದ್ರೆ ಅದನ್ನ ಚೇಂಜ್ ಮಾಡಿ. ನೀವು ಧ್ಯಾನ ಮಾಡೋ ಪ್ಲೇಸ್ ಅನ್ನ ಚೇಂಜ್ ಮಾಡಿ. ಹೊಸ ವಿಷಯಗಳ ಮೇಲೆ ಗಮನ ಕೊಡಿ. ನಿಮ್ಮ ಗಮನವನ್ನ ಪ್ರಚೋದನೆ ಕಡೆ ಹೋಗೋದ್ರಿಂದ ತಡೆಯಿರಿ. ನಂಬರ್ 2, ನೈಟ್ ಫಾಲ್. ನೈಟ್ ಫಾಲ್ ಯಾವಾಗಾದ್ರೂ ಒಮ್ಮೆ ಆಗುತ್ತೆ. ಇದರಿಂದ ಬಾಡಿಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ನಂಬರ್ 3, ಪ್ರಚೋದನೆ. ಪ್ರಚೋದನೆ ಅಂತೂ ಬರ್ತಾನೆ ಇರುತ್ತೆ. ಯಾಕಂದ್ರೆ ಈಗಿನ ದುನಿಯಾ ಇರೋದೇ ಹಾಗೆ. ನೀವು ನೋಡಲ್ಲ ಅಂತ ಅನ್ಕೊಂಡ್ರು ಕೂಡ ಅದು ನಿಮ್ ಕಣ್ಣಿಗೆ ಬಿದ್ದೇ ಬೀಳುತ್ತೆ. ಹೀಗಾಗಿ ಪ್ರಚೋದನೆ ಬರೋದು ಸಹಜನೇ. ಇದನ್ನ ತಡೆಯೋದಕ್ಕೆ ಡೀಪ್ ಮೆಡಿಟೇಷನ್ ಮಾಡಿ, ಪ್ರಾಣಾಯಾಮ ಮಾಡಿ, ಓಂಕಾರ ಮಂತ್ರ ಪಠನೆ ಮಾಡಿ. ಇನ್ನು ಇದರ ಬೆನಿಫಿಟ್ಸ್ ಗಳನ್ನ ನೋಡೋದಾದ್ರೆ ನಂಬರ್ 1, ಇನ್ಕ್ರೀಸ್ ಫೋಕಸ್. ಈ ಸಮಯದಲ್ಲಿ ನೀವು ಆಳವಾಗಿ ಮೆಡಿಟೇಷನ್ ಮಾಡೋದನ್ನ ಕಲ್ತಿರ್ತೀರಾ. ಈ ಡೋಪಮೈನ್ ಅನ್ನೋ ಹಾರ್ಮೋನ್ ನೀವು ಡೀಪ್ ಆಗಿ ಮೆಡಿಟೇಷನ್ ಮಾಡುವಾಗ ರಿಲೀಸ್ ಆಗುತ್ತೆ ಮತ್ತು ನಿಮ್ಮ ಫೋಕಸ್ ತುಂಬಾನೇ ಇನ್ಕ್ರೀಸ್ ಆಗಿರುತ್ತೆ. ಯಾವುದಾದ್ರೂ ವಿಷಯವನ್ನ ಅಥವಾ ಸಮಸ್ಯೆಯನ್ನ ನಿಮ್ಮ ಮೈಂಡ್ ತುಂಬಾನೇ ಕ್ಲಿಯರ್ ಆಗಿ ನಿಭಾಯಿಸುತ್ತೆ. ನಂಬರ್ 2, ಫಿಟ್ ಅಂಡ್ ಅಟ್ರಾಕ್ಟಿವ್ ಬಾಡಿ. ಎನರ್ಜಿಯ ಸೇವ್ ಮತ್ತು ಟ್ರಾನ್ಸ್ಮಿಷನ್ ಇಂದಾಗಿ ನಿಮ್ಮ ಬಾಡಿ ಫಿಟ್ ಆಗಿರೋದು ನಿಮ್ಗೆ ಫೀಲ್ ಆಗೋದಕ್ಕೆ ಶುರುವಾಗುತ್ತೆ ಮತ್ತು ನಿಮ್ಮ ಮುಖದ ಕಾಂತಿಯ ಹೊಳಪಿನ ಕಾರಣದಿಂದಾಗಿ ನಿಮ್ಮ ಬಾಡಿ ಫಿಟ್ ಅಂಡ್ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ನಂಬರ್ 3, ಬೂಸ್ಟ್ ಮೈಂಡ್ ಪವರ್. ಯಾವುದೇ ಕೆಲಸವನ್ನ ತಗೊಳ್ಳಿ, ಎಲ್ಲರಿಗಿಂತ ನಿಮ್ಮ ಕೆಲಸ ಡಿಫ್ರೆಂಟ್ ಆಗಿ ಮಾಡೋ ತರ ನಿಮ್ಮ ಮೈಂಡ್ ಕೆಲಸ ಮಾಡುತ್ತೆ. ನಂಬರ್ 4, ಪೀಸ್ಫುಲ್ನೆಸ್. ಮನಸ್ಸು ಮತ್ತು ಮೈಂಡ್ ಶಾಂತವಾಗಿರುತ್ತದೆ. ಈ ಕ್ಷಣದಲ್ಲಿ ಬದುಕುವ ಆನಂದದ ಅನುಭವ ನಿಮಗೆ ಆಗೋದಕ್ಕೆ ಶುರುವಾಗುತ್ತದೆ. ಜೀವನ ಎಷ್ಟೊಂದು ಸುಂದರ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ ಮತ್ತು ನೀವು
ನೀವು ಶಾಂತವಾಗಿ ಮಾಡೋ ಪ್ರತಿ ಕೆಲಸ ಕೂಡ ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ. ನಂಬರ್ 5, ಆಧ್ಯಾತ್ಮದ ಸೆಳೆತ ನಿಮಗೆ ಹೆಚ್ಚಾಗೋದಕ್ಕೆ ಶುರುವಾಗುತ್ತೆ. ಈ ಬ್ರಹ್ಮಾಂಡವು ನಿಮಗೆ ವಿಶೇಷವಾಗಿ ಕಾಣೋದಕ್ಕೆ ಶುರುವಾಗುತ್ತೆ. ನಂಬರ್ 6, ಯಾರನ್ನ ಬೇಕಾದ್ರೂ ನೀವು ಅಟ್ರಾಕ್ಟ್ ಮಾಡಬಹುದು ಮತ್ತು ಅವರ ಮನಸ್ಥಿತಿಯನ್ನ ನೀವು ಅರ್ಥ ಮಾಡಿಕೊಳ್ಳಬಹುದು. ಹಾಗಾದ್ರೆ ನಾವು ಈ ಬ್ರಹ್ಮಚರ್ಯದ ಪಾಲನೆಯಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಂಡ್ಬರೋಣ. ನಂಬರ್ 1, ಪ್ರತಿದಿನ ಬೆಳಿಗ್ಗೆ 4 ರಿಂದ 5 ಗಂಟೆ ಒಳಗಡೆ ಎದ್ದೇಳಿ. ಯಾಕಂದ್ರೆ ಇದು ಬ್ರಹ್ಮ ಮುಹೂರ್ತದ ಸಮಯವಾಗಿರೋದ್ರಿಂದ ಬ್ರಹ್ಮಾಂಡದಲ್ಲಿರೋ ಎನರ್ಜಿಯನ್ನ ನೀವು ಹೀರಿಕೊಳ್ಳಬಹುದು. ನಂಬರ್ 2, ತಣ್ಣೀರಿನ ಸ್ನಾನ ಮಾಡಿ. ತಣ್ಣೀರಿನಿಂದ ಸ್ನಾನ ಮಾಡೋದ್ರಿಂದ ದೇಹದೊಳಗೆ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ. ಈ ತಣ್ಣೀರಿನ ಶಾಕ್ ಎಫೆಕ್ಟ್ ಬಾಡಿಯಲ್ಲಿ ನೋರೋಪಿನಾಫ್ರಿನ್ ಅನ್ನೋ ಹಾರ್ಮೋನ್ ಅನ್ನ ರಿಲೀಸ್ ಮಾಡುತ್ತೆ. ಇದು ನಮ್ಮ ಫೋಕಸ್ ಮತ್ತು ಎಬಿಲಿಟಿಯನ್ನ ಇನ್ಕ್ರೀಸ್ ಮಾಡುತ್ತೆ. ನಂಬರ್ 3, ಸಸ್ಯಾಹಾರ ಮತ್ತು ಸಾತ್ವಿಕ ಆಹಾರವನ್ನೇ ತಿನ್ನಿ. ಆದಷ್ಟು ಹಸಿ ತರಕಾರಿ, ಹಣ್ಣು, ಹಾಲು, ಡ್ರೈ ಫ್ರೂಟ್ಸ್ ಇಂತಹ ಹೆಲ್ದಿಯಾದ ಊಟವನ್ನ ತಿನ್ನಿ. ಹೆಚ್ಚು ನೀರು ಕುಡಿಯಿರಿ. ನಂಬರ್ 4, 7 ಗಂಟೆ ಚೆನ್ನಾಗಿ ನಿದ್ದೆ ಮಾಡಿ. ಈ 7 ಗಂಟೆಯ ನಿದ್ದೆ ನಿಮ್ಮ ಹೊಸ ಜೀವನಕ್ಕೆ, ಹೊಸ ದಿನಕ್ಕೆ ನಿಮ್ಮನ್ನ ತಯಾರು ಮಾಡುತ್ತೆ. ನಂಬರ್ 5, ಭಗವಂತನ ಪ್ರಾರ್ಥನೆ ಮಾಡಿ. ಸ್ನಾನದ ನಂತರ ಒಮ್ಮೆಯಾದರೂ ದೇವಸ್ಥಾನಕ್ಕೆ ಹೋಗಿ 5 ನಿಮಿಷ ಅಲ್ಲೇ ಶಾಂತವಾದ ಸ್ಥಳದಲ್ಲಿ ಕೂತು ಭಗವಂತನ ಪ್ರಾರ್ಥನೆ ಮಾಡಿ. ನಂಬರ್ 6, ನಿಮ್ಮ ಗೋಲ್ ನ ಮೇಲೆ ಕೆಲಸ ಮಾಡಿ. ಮುಂದೆ ನೀವು ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದೀರೋ ಅದ್ರ ಮೇಲೆ ಫೋಕಸ್ ಮಾಡಿ. ಬಿಸ್ನೆಸ್ ಮ್ಯಾನ್ ಆಗ್ತೀರಾ, ಅದ್ರ ಮೇಲೆ ಕೆಲಸ ಮಾಡಿ. ಸ್ಟೂಡೆಂಟ್ ಆಗಿದ್ರೆ ಹೊಸ ಸ್ಕಿಲ್ ಗಳನ್ನ ಕಲೀರಿ ಮತ್ತು ಓದಿ. ನಿಮ್ಮ ಗೋಲ್ ಏನೇ ಇರಲಿ ಅದನ್ನ ಹೇಗ್ ಮಾಡ್ಬೇಕು ಅನ್ನೋದನ್ನ ಹುಡುಕಿ. ನಂಬರ್ 7, ಪ್ರತಿದಿನ ನಿಮಗೆ ಇಷ್ಟವಾಗಿರುವ ಪುಸ್ತಕವನ್ನ ಓದಿ. ಭಗವದ್ಗೀತೆ, ರಾಮಾಯಣ ಯಾವುದಾದರೂ ಸರಿ. ನಂಬರ್ 8, ಮಲಗುವ ಮುನ್ನ ಇವತ್ತು ನೀವು ಏನ್ ಅಚೀವ್ ಮಾಡಿದಿರಾ, ಏನ್ ಮಾಡ್ಬೇಕಿತ್ತು, ಇನ್ನೂ ಏನ್ ಮಾಡೋದಿದೆ ಮತ್ತು ನಾಳೆ ಏನ್ ಮಾಡ್ಬೇಕು ಅನ್ನೋದನ್ನ ಬರೆದಿಡಿ. ನಂತರ 10 ರಿಂದ 10:30 ಒಳಗಡೆ ಮಲಗಿ. ಯಾಕಂದ್ರೆ ಬೇಗ ಮಲಗಿದ್ರೆ ಬೆಳಿಗ್ಗೆ ಬೇಗ ಹೇಳ್ಬಹುದು. ಹಾಗಾದ್ರೆ ಬ್ರಹ್ಮಚರ್ಯದ ಪಾಲನೆಯಲ್ಲಿ ನಾವು ಏನೇನ್ ಮಾಡಬಾರದು? ನಂಬರ್ 1, ಹಗಲಿನಲ್ಲಿ ಅಥವಾ ಊಟದ ನಂತರ ಮಲಗಬೇಡಿ. ಹೀಗೆ ಮಲಗೋದು ಸೋಮಾರಿತನಕ್ಕೆ ಆಹ್ವಾನ ಕೊಟ್ಟಂತೆ. ನಂಬರ್ 2, ಹೆಚ್ಚು ಮಸಾಲೆ ಹಾಕಿರೋ, ತುಂಬಾ ಸಿಹಿಯಾಗಿರೋ, ಅತಿಯಾದ ಮಾಂಸಾಹಾರ ಮತ್ತು ಆಯಿಲಿ ಫುಡ್ ಗಳನ್ನ ಅವಾಯ್ಡ್ ಮಾಡಿ. ನಂಬರ್ 3, ಮಾತನಾಡುವಾಗ ಕೆಟ್ಟ ಪದಗಳ ಉಪಯೋಗ ಮಾಡಬೇಡಿ ಮತ್ತು ಕೇಳಬೇಡಿ. ನಂಬರ್ 4, ಸಮಯ ವ್ಯರ್ಥ ಮಾಡಬೇಡಿ. ಯಾವುದಾದರೂ ಕೆಲಸ ಮಾಡ್ತಾ ಇರಿ, ವಿಷಯವನ್ನ ಕಲಿತಾ ಇರಿ, ಆದಷ್ಟು ಬ್ಯುಸಿಯಾಗಿರಿ. ನಂಬರ್ 5, ಫೋನ್ ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನ ಮಾತ್ರ ಬಳಸಿ. ಅತಿಯಾಗಿ ಫೋನ್ ಸ್ಕ್ರೋಲ್ ಮಾಡಬೇಡಿ. ಇದಿಷ್ಟು ಅಖಂಡ ಬ್ರಹ್ಮಚರ್ಯದ ಪವರ್ಫುಲ್ ರೊಟೀನ್ ಆಗಿದೆ. ಈ 1 ವರ್ಷದ ಬ್ರಹ್ಮಚರ್ಯದ ಪಾಲನೆ ತುಂಬಾನೇ ಸುಲಭವಾಗಿದೆ. ನಿಮ್ಮ ಮೈಂಡ್ ಅನ್ನ ಯಾವ ರೀತಿ ತಯಾರು ಮಾಡ್ತಿರೋ ಅದ್ರ ಮೇಲೆ ಬಿಟ್ಟಿದ್ದು. ಈ 1 ವರ್ಷದ ಅಖಂಡ ಬ್ರಹ್ಮಚರ್ಯ ಕಂಪ್ಲೀಟ್ ಆದ ನಂತರ ಈ ಎಲ್ಲ ಬೆನಿಫಿಟ್ಸ್ ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಶುದ್ಧವಾದ ನಂಬಿಕೆ ಇಡಿ ಮತ್ತು ವಿಚಾರ ಮಾಡಿ. ಗುರು ರಾಮಕೃಷ್ಣ ಪರಮಹಂಸ ಅವರು ಹೇಳ್ತಾರೆ, ವೀರ್ಯ ನಾಶವೇ ಮರಣ, ವೀರ್ಯ ವೃದ್ಧಿಯೇ ಜೀವನ. ಹಾಗಿದ್ರೆ ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ನೀವು ಬ್ರಹ್ಮಚರ್ಯದ ಯಾವ ಲೆವೆಲ್ ನಲ್ಲಿ ಇದ್ದೀರಾ ಅನ್ನೋದನ್ನ ಕಾಮೆಂಟ್ ಮಾಡಿ. ನೀವು ಹೊಸದಾಗಿ ಪ್ರಾರಂಭ ಮಾಡ್ತಾ ಇದ್ರೆ ಇವತ್ತಿನ ಡೇಟ್ ಹಾಕಿ ಸ್ಟಾರ್ಟ್ ಅಂತ ಟೈಪ್ ಮಾಡಿ ಮತ್ತು ನಿಮಗೆ ನೆಕ್ಸ್ಟ್ ಟಾಪಿಕ್ ಯಾವ್ದು ಬೇಕು ಅಂತ ಕಾಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಜೈ ಕನ್ನಡಾಂಬೆ, ಜೈ ಭಾರತ ಮಾತೆ.